ಬಟ್ ಟಫೆಸ್ಟ್ ಘಾಟಿ ಅದು ಚಾರ್ಮಡಿ. ಗಾಡಿಗಳು ಕಟ್ಟಾಗಲ್ಲ. ಒನ್ ಟೈಮ್ ಹೋಗುವಾಗ ನಾನು ಎದುರುಗಡೆ 3 ಗಾಡಿನ ಸೈಡ್ ಹೊಡ್ಕೊಂಡು ಹೋಗ್ಬೇಕು. ನಂಗೆ ಅಂದ್ರೆ ಫಸ್ಟ್ ಆ ಬ್ಯಾಂಗ್ಳೂರ್ ಗಾಡಿ ಹೋಗುವಾಗ ಸೈಡ್ ಮಿರರ್ ನೋಡಿದ್ರೆ ಬಾಡಿ ತೋರ್ತಾನೆ ಇರ್ಲಿಲ್ಲ, ಕಾಣಿಸ್ತಾನೆ ಇರ್ಲಿಲ್ಲ. ಅಂದ್ರೆ ಅಪ್ಪಲ್ಲಿ ಗಾಡಿ ನಿಂತಾಗ ಸಿಂಗಲ್ ರೋಡ್ ಇರ್ತಲ್ಲ ಅವಾಗೆಲ್ಲ, ಅಪ್ಪಲ್ಲಿ ಲಾರಿಗಳಿಂದ ಹೋಗುವಾಗ ಲಾರಿ ಯಾವುದೇ ಬಸ್ ಆಗ್ಲಿ ಪ್ಯಾಸೆಂಜರ್ ಬರುವಾಗ ಬಸ್ ಕಲರ್ ನೋಡಿ ಆಗ್ಲಿ, ಬಸ್ಸು ಹೊಸ ಬಸ್ಸು ಹಳೆ ಬಸ್ ಬೈಕಲ್ಲೆಲ್ಲ ಟ್ರಿಪ್ ಇಡ್ತಿದ್ವಿ. ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಗಾಡಿ ತಗೊಂಡು ಆ ಘಾಟಿ ಏರ್ಸಿದ್ ನಾನು. 2ನೇ ಟರ್ನ್ ಅಲ್ಲೇ ಗಾಡಿ ಅಲ್ಲೂ ಕಟ್ಟಾಗಲ್ಲ, 6 ಹಿಂದೆ ಮುಂದೆ ಬಿಟ್ಟು. ನಮ್ದಂದ್ರೆ ಬಾಡಿಗೂ ಹೌಸಿಂಗು ಗ್ಯಾಪ್ ಇದೆಯಲ್ಲ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಸ್ಟೇಟ್ ಬ್ಯಾಂಕ್ ಅಲ್ಲಿ ಇದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರು, ಸರ್ ವಿಜಯಲಕ್ಷ್ಮಿ ಬಸ್ಸಿನ ಒಂದು ಲಾಗ್ ಮಾಡಿ, ಅದು ಸಹ ಮಾಸ್ತಿ ಅಮ್ಮ ನನ್ನ ಫೇವರೇಟ್ ಬಸ್ ಅಂತ ಹೇಳ್ತಾ ಇದ್ರು. ಈ ಒಂದು ಸಂಚಿಕೆಯಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇವರು. ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇವರು ಮೀನಿನ ಗಾಡಿಯಲ್ಲೆಲ್ಲ ಇದ್ರು, ಹಾಗೇನೆ ಈ ಬ್ಯಾಂಗ್ಳೂರ್ ರೂಟ್ ಎಲ್ಲ ಮಾಡಿ ಅನುಭವ ಇರುವಂತಹ ಡ್ರೈವರ್. ಈ ಒಂದು ಸಂಚಿಕೆಯಲ್ಲಿ ಅವರೇ ಇನ್ಫಾರ್ಮೇಶನ್ ಅನ್ನು ಕೊಡ್ಲಿಕ್ಕಿದ್ದಾರೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕಿರಣ್ ಕುಮಾರ್. ಕಿರಣ್ ಕುಮಾರ್. ನಿಮ್ದು ಊರೆಲ್ಲಿ? ಕುಂದಾಪುರ. ನೀವು ಒಂದು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಂದೊಂದು 5-6 ವರ್ಷ ಆಗಿದೆ. 5-6 ವರ್ಷ. ಓಕೆ. ಫಸ್ಟಿಗೆ ಯಾವ ಗಾಡಿಯಲ್ಲಿದ್ರಿ ನೀವು? ಫಸ್ಟ್ ನಾನು ಹತ್ತಿದ್ದು ಶ್ರೀದುರ್ಗ ಅಂತ ಬ್ಯಾಂಗ್ಳೂರ್ ಗಾಡಿ. ಬ್ಯಾಂಗ್ಳೂರ್ ಗಾಡಿ. ಓಕೆ. ಡ್ರೈವಿಂಗ್ ಕಲ್ತ ನಂತರ ಫಸ್ಟ್ ಬಿಟ್ಟಂತಹ ಗಾಡಿ ಯಾವುದು? ಅದು ಶ್ರೀದುರ್ಗ ಲೋಕಲ್ ಗಾಡಿ. ಲೋಕಲ್ ಎಲ್ಲಿಂದ ಅದು ಎಲ್ಲಿಗೆ? ಅದು ಕುಂದಾಪುರದಿಂದ ಕೆರಾಡಿ ಅಂತ. ಕೆರಾಡಿ. ಓಕೆ. ಲೋಕಲ್ ಬಸ್. ಲೋಕಲ್ ಬಸ್ ಎಷ್ಟು ಟೈಮ್ ಮಾಡಿದ್ರಿ? ಅದೊಂದು ಜಸ್ಟ್ 3 ತಿಂಗಳು ಮಾತ್ರ ಮಾಡಿದ್ದು, ಸ್ಟಾರ್ಟಿಂಗ್ ಅಲ್ಲ. ಅದಕ್ಕೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಬಸ್ ಅಂದ್ರೆ ನಾವು ಲಾರಿ ಓಡಿಸಿದಾಗೆ ಬಸ್ ಅಲ್ಲೂ ಲಾರಿಗೂ ಡಿಫ್ರೆನ್ಸ್ ಇದೆ ತುಂಬಾ. ಓಕೆ. ಅದಕ್ಕೋಸ್ಕರ ನೀವು ಲೋಕಲ್ ಮಾಡಿ. ಲೋಕಲ್ ಒಂದು 3 ತಿಂಗಳು ಅದ್ರ ಎಕ್ಸ್ಪೀರಿಯನ್ಸ್ ತಗೊಂಡೆ, ಹೇಗೆ ಯಾವ ತರ ಟೈಮಿಂಗ್ ಆಗ್ಲಿ ಮತ್ತೊಂದಾಗ್ಲಿ ಪ್ಯಾಸೆಂಜರ್ ಹತ್ತಿ ಇಳಿಯುವುದು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ಆಮೇಲೆ ನಾನು ಎಕ್ಸ್ಪ್ರೆಸ್ ಗೆ ಬಂದ್ರಿ. ದುರ್ಗಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ. ದುರ್ಗದಲ್ಲಿ ಎಷ್ಟು ಟೈಮ್ ಇದ್ರಿ? ಬ್ಯಾಂಗ್ಳೂರ್ ಗಾಡಿ 1 ವರ್ಷ ಇದ್ದೀನಿ ನಾನು ದುರ್ಗದಲ್ಲಿ. ಓಕೆ. ಈಗ ನಮ್ಗೆ ಹೇಳಿ, ದುರ್ಗದಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮತ್ತೆ ನಮ್ದು ಲೋಕಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಡ್ರೈವಿಂಗ್ ಸ್ವಲ್ಪ ಚೇಂಜ್ ಇರುತ್ತೆ ಸ್ಲೀಪರ್ ಬಸ್ ಅಲ್ಲೆಲ್ಲ. ಹೇಗಿರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ ಬ್ಯಾಂಗ್ಳೂರ್ ಗಾಡಿನೇ ಒಂದ್ ಲೆಕ್ಕದಲ್ಲಿ ಆರಾಮ್ ಅನ್ಸುತ್ತೆ. ಓಕೆ. ಊರಿಂದ ಹೋಗುವಾಗ ಟ್ರಾಫಿಕ್ ಏನಿರಲ್ಲ. ಈಗ ಅಂತೂ ರೋಡ್ ಒಳ್ಳೆ ಆಗಿದೆ, ಅವಾಗ ಸಿಂಗಲ್ ರೋಡ್ ಇತ್ತು ಘಾಟಿ ಎಲ್ಲ. ಇವಾಗ ರೋಡ್ ಡಬಲ್ ರೋಡ್ ಆಗಿದೆ, ಯಾವ್ದೇನಿಲ್ಲ. ಬ್ಯಾಂಗ್ಳೂರ್ ಸಿಟಿ ಮಾತ್ರ ಸ್ವಲ್ಪ ಕಿರಿಕಿರಿ ಆಗ್ತದೆ ಟ್ರಾಫಿಕ್ ಒಳಗೆ. ಬ್ಯಾಂಗ್ಳೂರ್ ಸಿಟಿ ಪಾಸ್ ಆದ್ರ ಮೇಲೆ ನೈಟ್ ನಮ್ದೇ ರಾಜ್ಯ ಭಾರ ಆತರ ನಮ್ ಡ್ರೈವಿಂಗ್ ಇರುತ್ತೆ ಅಲ್ವಾ. ಮತ್ತೆ ಅರ್ಜೆಂಟ್ ಅಲ್ಲಿ ಇರುದಿಲ್ಲ, ಅದ್ರಲ್ಲಿ ಆರಾಮ್ಸೆ ಬರ್ಬೋದು. ಈ ಎಕ್ಸ್ಪ್ರೆಸ್ ಆದ್ರೆ 2 ನಿಮಿಷಕ್ಕೆ ಒಂದೊಂದು ಗಾಡಿಗಳು ಇರ್ತವೆ. ದಿನ ಗಲಾಟೆ ಕಾಂಪಿಟೇಷನ್ ಕಿರಿಕಿರಿ ಆಗುತ್ತೆ. ಹಾಗೆ. ಸರ್ ಮತ್ತೆ ನಿಮ್ದು ಸ್ಟಾರ್ಟಿಂಗ್ ಜರ್ನಿ ಹೇಗಿತ್ತು? ಸ್ಟಾರ್ಟಿಂಗ್ ನೀವು ಅದಕ್ಕೆ ಬರ್ಬೇಕಾದ್ರೆ ಫಸ್ಟಿಗೆ ಒಂದ್ ಸ್ವಲ್ಪ ಎಲ್ರಿಗೂ ಒಂದ್ಸಲ ಭಯ ಅಂತ ಆಗುತ್ತೆ, ಈ ದೊಡ್ಡ ಗಾಡಿ ಘಾಟ್ ಸೆಕ್ಷನ್. ನಿಮ್ಮ ಒಂದು ಅನುಭವ ಹೇಗಿತ್ತು? ನಂಗೆ ಅಂದ್ರೆ ಫಸ್ಟ್ ಆ ಬ್ಯಾಂಗ್ಳೂರ್ ಗಾಡಿ ಹೋಗುವಾಗ ಸೈಡ್ ಮಿರರ್ ನೋಡಿದ್ರೆ ಬಾಡಿ ತೋರ್ತಾನೆ ಇರ್ಲಿಲ್ಲ, ಕಾಣಿಸ್ತಾನೆ ಇರ್ಲಿಲ್ಲ. ಒಳ್ಳೆ ಟ್ರೈನ್ ತರ ಆಗ್ತಿತ್ತು. ಫಸ್ಟ್ 1 ಡೇ ಏನೋ ತುಂಬಾ ಸ್ವಲ್ಪ ಬಸ್ ಹರ್ಸುವಾಗ ನನ್ಗೆ ಭಯ ಆಗ್ತಿತ್ತು. ಅಂದ್ರೆ ಅಪ್ಪಲ್ಲಿ ಗಾಡಿ ನಿಂತಾಗ ಸಿಂಗಲ್ ರೋಡ್ ಇರ್ತಲ್ಲ ಅವಾಗೆಲ್ಲ, ಅಪ್ಪಲ್ಲಿ ಲಾರಿಗಳಿಂದ ಹೋಗುವಾಗ ಲಾರಿ ಲೋಡ್ ಜಾಸ್ತಿ ಇದ್ದು ಅದೇ ನಿಲ್ತಾ ಇರ್ತಿತ್ತು. ಅದ್ರೆ ನಿಲ್ಸಿದಾಗ ನಮಗೆ ಕ್ಲಚ್ ಬಿಡುವಾಗ ಎಸ್ಲೇಟರ್ ಕೊಡುವಾಗ ತುಂಬಾ ಭಯ ಆಗ್ತಿತ್ತು, ಎಲ್ಲಿ ನಮ್ಮ ಗಾಡಿ ಹಿಂದೆ ಹೋಗ್ತದೆ. ಫಸ್ಟ್ ಟೈಮ್ ಅಲ್ಲ. ಬಟ್ ನಮ್ಗೆ ಅದೇ ಒಂಥರ ನಮ್ ಲೈಫ್ ಅಲ್ಲಿ ಡ್ರೈವಿಂಗ್ ಫೀಲ್ಡ್ ಬಂದ ಅನುಭವ, ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ. ಮತ್ತೆ ಒಳ್ಳೆ ಬೆಲೆ ಸಿಕ್ತು ನಮ್ಗೆ ಅದ್ರಲ್ಲಿ. ತುಂಬಾ ಕಲ್ತಿದ್ದೇವೆ ಗಾಡಿಗಳ ಬಗ್ಗೆ. ಸರ್ ಮತ್ತೆ ಈ ಲಾರಿ ಡ್ರೈವಿಂಗ್ ಮತ್ತೆ ಬಸ್ ಡ್ರೈವಿಂಗ್ ಗೆ ತುಂಬಾ ಡಿಫ್ರೆನ್ಸ್ ಬರುತ್ತಾ? ಲಾರಿ ಡ್ರೈವಿಂಗ್ ಬಸ್ ಡ್ರೈವಿಂಗ್ ತುಂಬಾ ಡಿಫ್ರೆನ್ಸ್. ಅದು ಮೀನ್ ಗಾಡಿ ಆದ್ರೆ ಬಸ್ಗಿಂತ ಫಾಸ್ಟ್ ಇರುತ್ತೆ. ಮೀನ್ ಗಾಡಿ ನಾನು ಮೀನ್ ಗಾಡಿಯಲ್ಲಿ 3 ವರ್ಷ ಮಾಡಿದ್ದೆ. MBF ಅಂತ ಮನ್ಸೂರ್ ಇಬ್ರಾಹಿಂ ಅಂತ ನಾವುಂದದವರು. ಅವ್ರು ಗಾಡಿ ಕೊಡುವಾಗ ಒಂದೇ ಮಾತು ಹೇಳಿಕೊಟ್ಟಿದ್ರು, ಕಿರಣ ಗಾಡಿ ಏನ್ ಬೇಕಾದ್ರೂ ಆಗ್ಲಿ, ನಾನು ಇನ್ನೊಂದು ಹೊಸ ಗಾಡಿ ತಂದು ಹಾಕೊಳ್ಬಹುದು, ನಿನ್ಗೆ ಜೀವ ಆದ್ರೆ ನಿಮ್ಮ ತಾಯಿಗೆ ಬೆಲೆ ಅಂದ್ರೆ ನಿಮ್ಮ ತಾಯಿಗೆ ನಾನು ಏನ್ ಹೇಳುದು, ಗಾಡಿ ಸೇಫ್ಟಿ ಯೋಚನೆ ಮಾಡ್ಬೇಡ, ನಿನ್ನ ಸೇಫ್ಟಿ ಯೋಚನೆ ಮಾಡ ಅಂತ ಹೇಳಿದ್ರು. ಒಳ್ಳೆ ಮನುಷ್ಯ ಅವರು, MBF ಮನ್ಸೂರ್ ಅಂತ, ಮನ್ಸೂರ್ ಇಬ್ರಾಹಿಂ ಅಂತ.
ಅಲ್ವಾ? ಅವ್ರ ಅಂಡರ್ ಅಲ್ಲಿ 3 ವರ್ಷ ಇದ್ದೆ ಮೀನ್ ಗಾಡಿಯಲ್ಲಿ. ಗುಜರಾತ್, ಬಾಂಬೆ, ಕೇರಳ ಫುಲ್ ನಮ್ ಮನೆ ಇದ್ದಾಗ ತಿರುಗ್ತಾ ಇದ್ದೆ. ಓಕೆ. ರಾಮೇಶ್ವರಂ ಹೋಗಿದೆ, ಒರಿಸ್ಸಾ ಹೋಗಿದೆ, ಆಂಧ್ರ, ತಮಿಳ್ನಾಡೆಲ್ಲ ಎನಿ ಟೈಮ್ ತಿರುಗ್ತಾ ಇದ್ದೆ. ಓಕೆ. ಬಿಸಿ ರಕ್ತ ಅಲ್ವಾ, ಫುಲ್ ಡೇರಿಂಗ್ ಇತ್ತು. ಇವಾಗ್ಲೂ ಡೇರಿಂಗ್ ಇದೆ, ಬಟ್ ಅನ್ಸುತ್ತೆ ಏನಂದ್ರೆ ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನಮ್ಗೇನಾದ್ರೂ ಬೇಜಾರಿಲ್ಲ, ನಮ್ಮನ್ನ ನಂಬಿ ಬಂದಿರೋ ಪ್ಯಾಸೆಂಜರ್ ಏನಾಗ್ಬಾರ್ದಂತ. ಬಸ್ ಅಂತ ಹೇಳಿದ್ರೆ ತುಂಬಾನೇ ರಿಸ್ಕ್. ಈಗ ನಮ್ಮ ಯಾವುದೇ ಬಸ್ ಆಗ್ಲಿ, ಪ್ಯಾಸೆಂಜರ್ ಬರುವಾಗ ಬಸ್ ಕಲರ್ ನೋಡಿ ಆಗ್ಲಿ, ಬಸ್ಸು ಹೊಸ ಬಸ್ಸು ಹಳೆ ಬಸ್ ಅಂತ ನೋಡಿ ಬರಲ್ಲ. ಡ್ರೈವರ್ ಹೇಗೆ ಸರಿಯಾಗಿ ಓಡಿಸ್ತಾನ ಅಂತ ಡ್ರೈವರ್ ಮೇಲೆ ನಂಬಿಕೆ ಇಟ್ಟವರು ಕಾಲಿಡ್ತಾರೆ ಬಸ್ಸಿಗೆ. ಖಂಡಿತವಾಗ್ಲು ನಾವು ಮಾಡೋ ಈ ತರ ಕಾಂಪಿಟೇಷನ್ ಗಲಾಟೆ ಮಾಡಿ ನಾಳೆಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ನಾನು ಹೇಳೋದಷ್ಟು, ಈ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಇವತ್ತಿಗೂ ಎಲ್ಲರ ಹತ್ರ ಹೇಳೋದು ಇಷ್ಟೇ ಅಣ್ಣ, ಏನೇ ಆದ್ರೂ ನನ್ಗೊಬ್ನಿಗೆ ಏನ್ ಬೇಕಾರಾಗ್ಲಿ, ನನ್ ನಂಬಿ ಬಂದವರಿಗೆ ಏನೂ ಆಗ್ಬಾರ್ದು. ಖಂಡಿತ. ಪಾಪ ಅವ್ರವ್ರ ಕಷ್ಟ, ಅವ್ರವ್ರ ಸಮಸ್ಯೆ ತುಂಬಾ ಇರ್ತದೆ. ಹೌದೌದು, ಒಳ್ಳೆ ಮಾತು ಸರ್, ನಿಜವಾಗ್ಲು. ಬರೋ ಪ್ಯಾಸೆಂಜರ್ ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ಏನೇನೋ ಅವ್ರ ಕಷ್ಟಗಳಿರ್ತವೆ. ಅವ್ರ ಅಪ್ಪ ಅಮ್ಮನ್ ನೋಡ್ಕೊಳ್ಳೋಕೋಸ್ಕರ ಕೆಲ್ಸಕ್ಕೆ ಬರೋರು ಇರ್ತಾರೆ ಮಕ್ಕಳು. ಖಂಡಿತ. ನಾಳೆ ನಮ್ಮಿಂದ ಅವ್ರ ಜೀವನ ಹಾಳಾಗ್ಬಾರ್ದು. ಖಂಡಿತ, ಸ್ವಲ್ಪ ಆದಷ್ಟು ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಈಗ ಗಾಡಿಗೆ ಏನಾದ್ರು ಆದ್ರೂ ಓನರ್ ಇನ್ನೂ 10 ಗಾಡಿ ತರೋ ಕೆಪಾಸಿಟಿ ಇರುತ್ತೆ. ಒಂದ್ ಜೀವಕ್ಕೆ ಏನಾದ್ರು ಆದ್ರೆ ಆ ಜೀವ ವಾಪಸ್ ತಂದು ಕೊಡಕ್ ಆಗಲ್ಲ. ಓಕೆ ಸರ್, ನೀವು ಮೀನಿನ ಗಾಡಿ ಅಂತ ಹೇಳಿದ್ರಿ, ಅಷ್ಟು ಲಾಂಗ್ ಅಂತ ಹೇಳಿದ್ರೆ ಎಲ್ಲಿ ತನಕ ಹೋಗಿದ್ರಿ ನೀವು? ನಾನು ಬಾಂಬೆಯಿಂದ ತ್ರಿವೇಂದ್ರಂ, ಕನ್ಯಾಕುಮಾರಿ ತನಕ. ಅದು ಸಾಧಾರಣ ಎಷ್ಟು ಕಿಲೋಮೀಟರ್ ಆಗುತ್ತೆ? ಬಾಂಬೆಯಿಂದ ಹೆಚ್ಚು ಕಮ್ಮಿ 1300-400 ಕಿಲೋಮೀಟರ್. ಸಿಂಗಲ್ ಡ್ರೈವರ್? ಅವಾಗ ನಾನು ಸಿಂಗಲ್ ಮಾಡ್ತಿದ್ದೆ. ನಿಜ ಗ್ರೇಟ್. ಅದು ಆ ಒಂದು ನಿದ್ದೆ ಎಲ್ಲ ಬಿಟ್ಟು ಓಡಿಸ್ಬೇಕು, ಆ ತರ ಎಲ್ಲ ರಿಸ್ಕ್ ಅಂದ್ರೆ ಬಸ್ಗಿಂತ ಜಾಸ್ತಿ ರಿಸ್ಕ್ ಮೀನ್ ಗಾಡಿಲಿ ಇತ್ತು ಅವಾಗ. ಇವಾಗ ರೋಡ್ ಎಲ್ಲ ಡಬಲ್ ರೋಡ್ ಆಗಿ ಸ್ವಲ್ಪ ಆರಾಮ್ ಜರ್ನಿ ಆಗತ್ತೆ, ಆದ್ರೂ ಅದೇ ಸ್ಪೀಡ್ ಹೊಡಿಬೇಕು ಮೀನ್ ಗಾಡಿಯಲ್ಲಿ. ರೋಡ್ ಎಲ್ಲ ಒಂಚೂರು ಇದಾಗಿದೆ. ಅವಾಗ ಕಾರವಾರದಿಂದ ಹಿಡಿದು ಕೇರಳ ಎಂಡ್ ತನಕನು ಸಿಂಗಲ್ ರೋಡ್. ತ್ರಿಶೂರಲ್ಲಿ ಮಾತ್ರ ಮಿಡ್ಲ್ ಒಂದು 60 ಕಿಲೋಮೀಟರ್ಸ್ ಡಬಲ್ ರೋಡ್ ಇತ್ತು. ಸಾಕಷ್ಟು ಡಿಫ್ರೆನ್ಸ್ ಇದೆ ಈ ನಾರ್ಮಲ್ ಡ್ರೈವಿಂಗ್ ಗೆ ಮತ್ತೆ ಈ ಬ್ಯಾಂಗ್ಳೂರ್ ರೂಟ್ ಬಸ್ ಅಲ್ಲಿ. ಸರ್, ಬ್ಯಾಂಗ್ಳೂರ್ ರೂಟ್ ಬಸ್ ಅಲ್ಲಿ ಅತ್ಯಂತ ಟಫೆಸ್ಟ್ ರೂಟ್ ಅಂತ ಹೇಳಿದ್ರೆ ಎಲ್ಲಿ? ಅದು ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಸ್ವಲ್ಪ ಕಿರಿಕಿರಿ ಆಗುವಂತಹ ಜಾಗ ಅದು. ಇದು ವೈಟ್ ಫೀಲ್ಡ್. ಓಕೆ. ವೈಟ್ ಫೀಲ್ಡ್ ಮಾತ್ರ ತುಂಬಾ ಕಿರಿಕಿರಿ. ಟಿನ್ ಫ್ಯಾಕ್ಟ್ರಿಯಲ್ಲಿ ಜಾಮ್ ಆಯ್ತಂದ್ರೆ 2 ಅವರ್ 3 ಅವರ್ ಜಾಮ್ ಅಲ್ಲೇ ಬಾಕಿ ಆಗುತ್ತೆ ಗಾಡಿಗಳು. 2-3 ಟಿನ್ ಫ್ಯಾಕ್ಟ್ರಿ ಅದು. ಈ ಹಬ್ಬ ಎಲ್ಲ ಬಂತಂದ್ರೆ ಅಲ್ಲೇ ಬಾಕಿ. ಊರಿಗೆ ಬರುವಾಗ 12 ಗಂಟೆ, ಮಧ್ಯಾಹ್ನ 12 ಗಂಟೆ ಎಲ್ಲ ಆಗ್ತೈತೆ. ಬೆಳಗ್ಗೆ 7-8 ಗಂಟೆಗೆ ಬರುವ ಗಾಡಿ 12 ಗಂಟೆ ಎಲ್ಲ ಬರ್ತದೆ. ಆತರ ಎಲ್ಲ ಆಗಿದೆ ನಿಮ್ದು? ನಂಗೆ ಅವಾಗ ಶಿರಾಡಿ ಬಂದಿರುವಾಗ ಸಾಯಿದುರ್ಗದಲ್ಲಿ ಇದ್ದೆ, ಶ್ರೀದುರ್ಗದಲ್ಲಿ. ಅವಾಗ ಚಾರ್ಮಾಡಿ ಮೇಲೆ ಬಿಡ್ತಾ ಇದ್ರು, ಶಿರಾಡಿ ಬಂದ್ ಮಾಡಿದ್ರು. ಆ ಟೈಮಲ್ಲಿ ಡೈಲಿ ಚಾರ್ಮಾಡಿ ಮೇಲೆ ಹೋಗಿ ಚಾರ್ಮಾಡಿ ಮೇಲೆ ಬರ್ತಾ ಇತ್ತು. ಒಟ್ಟು ಟಫೆಸ್ಟ್ ಘಾಟಿ ಅದು ಚಾರ್ಮಾಡಿ. ಗಾಡಿಗಳು ಕಟ್ಟಾಗಲ್ಲ. ಒನ್ ಟೈಮ್ ಹೋಗುವಾಗ ಘಾಟಿ ಕುಸ್ತಿತ್ತಲ್ಲ ಅವಾಗ ಚಾರ್ಮಾಡಿ. ಸೆಕೆಂಡ್ ಟರ್ನ್ ಅಲ್ಲಿ ನಿಲ್ಸಿ ಗಾಡಿ ಮೇಲೆ ಬಾಕಿ ಆಯ್ತು, ಮುಂದೆ ಬಿಡ್ಲಿಲ್ಲ ಪೊಲೀಸ್ನವರು. ಬಟ್ ಅದೇ ಸೆಕೆಂಡ್ ಟರ್ನ್ ಅಲ್ಲಿ ನನ್ನ 12 ಮೀಟರ್ ಗಾಡಿನ 150 ಸಲ ಹಿಂದೆ ಮುಂದೆ ಬಿಟ್ಟು ಯೂಟರ್ನ್ ನೋಡ್ಕೊಂಡು ಅಲ್ಲಿಂದ ಸೀದಾ ಇದ್ರ ಮೇಲೆ ಬೆಳ್ತಂಗಡಿ ಬಂದು, ಬೆಳ್ತಂಗಡಿಯಿಂದ ಗುರುವಾಂಕೆರೆ ಲೆಫ್ಟ್ ತಗೊಂಡು ಉಪ್ಪಿನಂಗಡಿ ಹೋಗಿ, ಉಪ್ಪಿನಂಗಡಿಯಿಂದ ಪುತ್ತೂರು ಹೋಗಿ, ಪುತ್ತೂರಿಂದ ಮಡಿಕೇರಿ ಹೋಗಿ, ಮಡಿಕೇರಿ ಕುಶಾಲನಗರ, ಚನ್ನರಾಯಪಟ್ಟಣ, ಚನ್ನರಾಯಪಟ್ಟಣದಿಂದ ಬೆಂಗಳೂರಿಗೆ ಹೋಗಿ ರೀಚ್ ಆಗುವಾಗ 2 ಗಂಟೆ ಮಧ್ಯಾಹ್ನ. ನೀವು ನಿಜವಾಗ್ಲು ಸರ್ ಗ್ರೇಟ್. ಅಲ್ಲೇ ನೀವು ಟರ್ನ್ ಮಾಡಿದ್ರಾ? 2ನೇ ಟರ್ನ್ ಅಲ್ಲೇ ಗಾಡಿ ಅಲ್ಲೂ ಕಟ್ಟಾಗಲ್ಲ. 6 ಹಿಂದೆ ಮುಂದೆ ಬಿಟ್ಟು, ನಮ್ದಂದ್ರೆ ಬಾಡಿಗೂ ಹೌಸಿಂಗು ಗ್ಯಾಪ್ ಇದೆಯಲ್ಲ, ಬಾಡಿ ಹೈಟ್ ಇರುತ್ತೆ, ಡಿವೈಡ್ರಿಗೂ ಅದು ಡಿವೈಡರ್ ಮೇಲೆ ರಿವರ್ಸ್ ಪಾಸ್ ಆಗುತ್ತೆ. ಆ ತರ ಮಾಡಿ ನೀವು ಅಲ್ಲಿ 12 ಮೀಟರ್ ಗಾಡಿ ಅದೊಂಥರ ಸಾಹಸ ಅಂತಾನೆ ಹೇಳ್ಬೋದು ಸರ್. ನಿಜವಾಗ್ಲು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಘಾಟಿಯಲ್ಲಿ. ನಾನು ಆ ಘಾಟಿಯಲ್ಲಿ ಹೋಗಿದ್ದೆ, ಬಸ್ಸಲ್ಲಿ ಹೋಗ್ಲಿಲ್ಲ, ಬೈಕ್ ಅಲ್ಲಿ. ನಾನು ಟೂರಿಗೆ ಚಿಕ್ಕಮಂಗ್ಳೂರು, ಮಡಿಕೇರಿಯಲ್ಲಿ ಚಿಕ್ಕಮಂಗ್ಳೂರೆಲ್ಲ ಹೋಗುವಾಗ ಬೈಕ್ ಅಲ್ಲೆಲ್ಲ ಟ್ರಿಪ್ ಇಡ್ತಿದ್ವಿ. ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಗಾಡಿ ತಗೊಂಡು ಆ ಘಾಟಿ ಏರ್ಸಿದ್ ನಾನು. ನಿಜವಾಗ್ಲು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಡ್ರೈವಿಂಗ್ ಅಲ್ಲಿ ತುಂಬಾ ಕಲ್ತಿದ್ದೀನಿ, ಹಾಗಂತ ಇನ್ನೂ ಕಲೀಲಿಕ್ಕೆ ಬಾಕಿ ಇದೆ. ಸಾಕಷ್ಟು ಇದೆ ನೀವ್ ಹೇಳಿದಾಗೆ. ಅಂದ್ರೆ ಯಾರು ಎಕ್ಸ್ಪೀರಿಯನ್ಸ್ ಅಲ್ಲ, ಇನ್ನಷ್ಟು ತುಂಬಾ ಇದೆ ಕಲೀಲಿಕ್ಕೆ. ಡ್ರೈವಿಂಗ್ ಅಂತ ಹೇಳಿದ್ರೆ ಒಂಥರ ಗಡಿಯಾರ ಮುಳ್ಳಿದ್ದಾಗೆ ತಿರ್ತಾನೆ ಇರುತ್ತೆ ಅಲ್ವಾ? ಕಲೀಲಿಕ್ಕೆ ಇನ್ನೂ ತುಂಬಾ ಇದೆ. ಸರ್, ಇವಾಗ ಎಕ್ಸ್ಪ್ರೆಸ್ ಬಸ್ಸಿನ ಒಂದು ಜರ್ನಿ ಹೇಗಿರುತ್ತೆ ಸರ್? ಹೇಗೆ, ಎಷ್ಟು ಗಂಟೆಗೆ ಹೇಳ್ತೀರಾ ನೀವು? ನಾನು ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ ಅಣ್ಣ. ಕುಂದಾಪುರದಿಂದ ಎದ್ದು 5 ಗಂಟೆ ಗೌರ್ಮೆಂಟ್ ಬಸ್ ಹತ್ಕೊಂಡು 6 ಗಂಟೆ ಉಡುಪಿ ಬರ್ತೀನಿ. 6 ಗಂಟೆ ಬಂದು 6:29 ಬಿಡ್ಲಿಕ್ಕೆ
ಅವಾಗ ಬಂದು ಆಯಿಲ್ ಚೆಕ್ ಮಾಡಿ, ನೀರ್ ಚೆಕ್ ಮಾಡಿ, ಟೈರ್ ಎಲ್ಲ ಚೆಕ್ ಮಾಡ್ಕೊಂಡು ಗಾಡಿ ತಗೊಂಡೋಗಿ ಲೈನ್ ಅಲ್ಲಿ ಇಡ್ತೀನಿ. ಓಕೆ ರಾತ್ರಿ 8:45ಗೆ ಉಡುಪಿ ಹಾಲ್ಟ್ ಆಗ್ತದೆ. Okay. ಡೀಸೆಲ್ ಹಾಕುವಾಗ 9 ಗಂಟೆ ಆಗ್ತದೆ. ಹಾ. ಅಲ್ಲಿಂದ ಮತ್ತೆ ಮನೆಗೆ ಹೋಗುವಾಗ 10 ಗಂಟೆ, ಮಲಗುವಾಗ 11 ಗಂಟೆ. ಓಕೆ ಆತರ. ಓಕೆ ಸರ್, ಇದರ ಒಂದು ಡ್ರೈವಿಂಗ್ ನ ಒಂದು ಅನುಭವ ಹೇಳಿ ಸರ್, ಹೇಗೆ ಇರುತ್ತೆ? ಟೈಮಿಂಗ್ಸ್ ವಿಚಾರ ಬರಲಿ, ಅಥವಾ ಈ ಸ್ವಲ್ಪ ಕೆಲವೊಂದು ನಿಮ್ಗೆ ಟೈಮ್ ಎಲ್ಲ ಇರುದಿಲ್ಲ, ಒಂದೊಂದು ನಿಮಿಷ 2 ನಿಮಿಷಕ್ಕೆ ಒಂದೊಂದು ಗ್ಯಾಪ್ ಇರುತ್ತೆ, ಹೇಗೆ ಅದೆಲ್ಲ ಮ್ಯಾನೇಜ್ ಮಾಡ್ತೀರಾ ನೀವು? ಇದ್ರ ಟೈಮಿಗೆ ಹೇಗಂದ್ರೆ ಅಣ್ಣ, ಬೆಳಿಗ್ಗೆ ಉಡುಪಿಯಿಂದ ಮಂಗಳೂರು ಬಂದು ಮಂಗಳೂರಲ್ಲಿ 9:17ಕ್ಕೆ ಬಿಡೋದು. ಓಕೆ 9:17ಕ್ಕೆ ಬಿಟ್ಟು ಸುರತ್ಕಲ್ ತನಕ ಟೈಮಲ್ಲಿ ಹೋಗ್ತೀವಿ. ಸುರತ್ಕಲ್ಲಿಂದ ಸೂಪರ್ ಫಾಸ್ಟ್ ಹೋಗ್ಬೇಕು. ನಾನು ಎದುರುಗಡೆ 3 ಗಾಡಿನ ಸೈಡ್ ಹೊಡ್ಕೊಂಡು ಹೋಗ್ಬೇಕು. ಓಕೆ ಇಲ್ಲ ಅಂದ್ರೆ ಉಡುಪಿಯಲ್ಲಿ ಸ್ಟ್ಯಾಂಡ್ ಸಿಗುದಿಲ್ಲ. ಓಕೆ ಉಡುಪಿಯಲ್ಲಿ ಸ್ಟ್ಯಾಂಡ್ ಸಿಗ್ಲಿಲ್ಲ ಅಂದ್ರೆ ಉಡುಪಿಯಲ್ಲಿ ಜನ ಇಳಿಸಿ ಖಾಲಿ ಗಾಡಿ ತಗೋ ಕುಂದಾಪುರ ಹೋಗ್ಬೇಕು. ಓ ಹಾಗೆ. ಈಗಿನ ಟ್ರಾಫಿಕ್ ಅಲ್ಲಿ ಜೀವ ಬಿಟ್ಟು ಗಾಡಿ ಹೊಡಿಬೇಕು. ಓ ಓಕೆ. ನನ್ನ ಎದುರು 3 ಗಾಡಿ ಸೈಡ್ ಹೊಡ್ಕೊಂಡು ಹೋಗ್ತೀನಿ. ನನ್ಗೆ 4 ನಿಮಿಷ ಗ್ಯಾಪ್. ಹಾ. ನನ್ನ ಎದುರು ಗಾಡಿಗೆ 3 ನಿಮಿಷ, ಅದ್ರ ಎದುರು ಗಾಡಿ 3 ನಿಮಿಷ. ಓಕೆ. ಓ 3 ಗಾಡಿ ಸೈಡ್ 3 ಗಾಡಿ ಸೈಡ್ ಹೊಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಉಡುಪಿ ಉಡುಪಿಯಲ್ಲಿ ಸ್ಟ್ಯಾಂಡ್ ಸಿಗುದಿಲ್ಲ. ಸ್ಟ್ಯಾಂಡ್ ಸಿಗಲ್ಲ, ಕುಂದಾಪುರ ಸೀಟ್ ಆಗಲ್ಲ. ಕುಂದಾಪುರ ಸೀಟ್ ಹಾಕ್ಲಿಕ್ಕಿಲ್ಲ, ನಮ್ ಟೈಮ್ ಆಗಿರುತ್ತೆ. ಓಕೆ. ಓ ಆತರ ಅಷ್ಟು ಟೈಮ್ ಎಲ್ಲ ಕವರ್ ಮಾಡ್ಬೇಕು ಅಷ್ಟು ಡೈಲಿ. ಡೈಲಿ ಓಕೆ. ಬರ್ಬೇಕಾದ್ರೆ ಬರ್ಬೇಕಾದ್ರೆ ನಾರ್ಮಲ್ ನಾರ್ಮಲ್. ಟ್ರಿಪ್. ಓಕೆ ಅಂದ್ರೆ ಅಷ್ಟೇನು ಓವರ್ ಸ್ಪೀಡ್ ಏನಿಲ್ಲ, ಹಾ. ಆರಾಮ್ಸೆ ಟ್ರಿಪ್. ಓಕೆ ಮತ್ತೆ ಸಂಜೆ ಈಗ 4:28ಕ್ಕೆ ಬಿಟ್ಟು ಹೋಗುವಾಗ ಓಕೆ ಸ್ವಲ್ಪ ಸ್ಪೀಡ್ ಅಲ್ಲಿ ಹೋಗ್ಬೇಕು. ಇಲ್ಲಾಂದ್ರೆ ಅಲ್ಲಿ 6:10ಕ್ಕೆ ಉಡುಪಿ ಬಿಡುದಾ, ಓಕೆ. ಟೈಮ್ ಸಾಕಾಗಲ್ಲ. ಟೈಮ್ ಸಾಕಾಗಲ್ಲ. ಈಗ ಅದು ಕಟ್ಪಾಡಿಯಲ್ಲಿ ರೋಡ್ ಅಲ್ಲಿ ಹಾಕಿದ್ದಾರೆ, ತುಂಬಾ ಕಿರಿಕಿರಿ ಆಗತ್ತೆ. ಓಕೆ ಆತರ ಎಲ್ಲ ಇದೆ. ಓಕೆ. ಎಷ್ಟು ಎಜುಕೇಶನ್ ಮಾಡಿದ್ರ? ನಾನು PUC ಮಾಡಿದ್ದೇನೆ. PUC ಮಾಡಿ. ನಿಮ್ಗೆ ಏನಾದ್ರು ಬಸ್ ಕ್ರೇಜ್ ಇತ್ತಾ, ನೀವು ಡ್ರೈವರ್ ಆಗ್ಬೇಕಂತ? ಬಸ್ ಕ್ರೇಜ್ ಅಂದ್ರೆ ನನ್ ಮಾವ ಕಂಡಕ್ಟರ್ ಓಕೆ. APM ಬಸ್ ಅಲ್ಲಿ. ಹಾ. ನಾನು ಅವಾಗ ಸಣ್ಣಗಿರುವಾಗ ನನ್ನ ಮಾವನೇ ಸಂಡೇ ರಜೆ ಬಂತು, ಗೌರ್ಮೆಂಟ್ ರಜೆ ಬಂತಂದ್ರೆ ಭಟ್ಕಳದಿಂದ ಮಂಗಳೂರು ಗಾಡಿಯಲ್ಲಿ ಇದ್ದ. ಹಾ. ನನ್ನ ಮಾವ ಕೋಟೇಶ್ವರ ಬೈಪಾಸ್ ಅಲ್ಲಿ ಹರ್ಸ್ಕೊಂಡು ಮಂಗಳೂರೆಲ್ಲ ತೋರಿಸ್ತಾ ಇದ್ದ. ಓಕೆ ಅವಾಗ ನಾ ಫ್ರಂಟ್ ಸೀಟ್ ಅಲ್ಲೇ ಕೂತ್ಕೊಳ್ಳೋದು, ಹಾ. ಎಲ್ಲ ರೋಡ್ ಅಲ್ಲಿ ನೋಡುದು. ಆದ್ರೆ ಅವಾಗ ಸಣ್ಣ ಹುಡುಗ, ಹಾ. ಏನೋ ಒಂಥರ ಖುಷಿ ಆಗ್ತಿತ್ತು. ಹ್ಮ್. ಅದೇ ಇದರಿಂದ ನಂಗೆ ಡ್ರೈವರ್ ಆಗ್ಲೇಬೇಕಂತ ಛಲ ತೊಟ್ಟೆ. ಓಕೆ ಸೀದಾ PUC ಆದ್ರ ಮೇಲೆ ಕ್ಲೀನರ್ ಕೆಲಸ ಮಾಡಿದೆ ಟ್ಯಾಂಕರ್ ಅಲ್ಲಿ. ಇದೇ ಇಂಡಿಯನ್ ಆಯಿಲ್ ಕೂಳೂರಲ್ಲಿ ಹಾ. ಟ್ಯಾಂಕರ್ ಅಲ್ಲಿ ಓಕೆ 3 ವರ್ಷ ಕ್ಲೀನರ್ ಆಗಿ ಹ್ಮ್. ಅಲ್ಲಿ ಡ್ರೈವಿಂಗ್ ಕಲ್ತು ನೋಡ್ಬೇಕಾದ ಪ್ಲೇಸ್ ಎಲ್ಲ ನೋಡಿ ಆಯ್ತು. ನಾನು ಅದು ಡ್ರೈವರ್ ಆಗಿಲ್ಲ ಅಂದ್ರೆ ಹಾ. ಕುಂದಾಪುರ, ಮಂಗಳೂರು, ಬೆಂಗಳೂರು ನೋಡ್ತಿದ್ದೆ ಬಿಟ್ರೆ ಮತ್ತೆ ಹೊರಗಡೆ ಹೋಗಿ ನಮ್ ಕೆಪಾಸಿಟಿ ಇಲ್ಲ. ಅಲ್ವಾ? ಬಟ್ ನಾ ಲಾರಿ ಡ್ರೈವರ್ ಅದಕ್ಕೋಸ್ಕರ ಇಡೀ ಕರ್ನಾಟಕ ಫುಲ್ ರೌಂಡ್ ಹಾಕಿದೀನಿ. ಹಾ. ಆಮೇಲೆ ಬಾಂಬೆ ಎಲ್ಲಾ ಸ್ಟೇಟು ನೋಡಿ ಬಂದಿದ್ದೀನಿ, ಪ್ರತಿಯೊಂದು ಸ್ಟೇಟ್. ಅದು ತುಂಬಾ ಖುಷಿ ಆಯ್ತು. ರಾಮೇಶ್ವರಕ್ಕೆ 2 ಸಲ ಹೋಗಿದ್ದೇನೆ ಓಕೆ. ಅದ್ರಲ್ಲೇ ಎಲ್ಲ ಮೀನ್ ಗಾಡಿಯಲ್ಲಿ, ಪಂಬನ್ ಬ್ರಿಡ್ಜ್. common. ಲೈಫ್ ಅಲ್ಲಿ ದುಡ್ಡು ಕೊಟ್ಟು ಹೋಗ್ತೀನಿ ಅಂತ ಗೊತ್ತಿಲ್ಲ. ಅಲ್ವಾ? ಎಸ್. ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಡುತ್ತೆ ಉಡುಪಿಯಿಂದ ಬಸ್? ಉಡುಪಿಯಿಂದ 6:39, ಸಾರಿ 29 ಅಲ್ಲ 39, 6:39ಕ್ಕೆ ಹೊರಡುತ್ತೆ ಉಡುಪಿಯಿಂದ. ನೈಟ್ ಎಷ್ಟು ಗಂಟೆಗೆ ಇಲ್ಲಿಂದ ಹೊರಡುದು ಲಾಸ್ಟ್ ಟ್ರಿಪ್? ಇಲ್ಲಿಂದ 4:28, ಓಕೆ ಉಡುಪಿಯಿಂದ ಕುಂದಾಪುರಕ್ಕೆ 6:10, ಹಾ. ಕುಂದಾಪುರದಿಂದ 7:45ಕ್ಕೆ ಬರುತ್ತೆ ಗಾಡಿ. ಓಕೆ ಸರ್, ಓನರ್ ಹೆಸರು ಏನು ಸರ್? ಶಿವರಾಜ್ ಶೆಟ್ರು ಅಂತ. ಶಿವರಾಜ್ ಶೆಟ್ಟಿ ಅಂತ. ಎಷ್ಟು ಬಸ್ ಇದೆ ಸರ್ ಸಾಧಾರಣ ಹೊರತು? ಇವ್ರದ್ದು ಒಂದು 13 ವಿಜಯಲಕ್ಷ್ಮಿ, ಓಕೆ. ಶ್ರೇಯಸ್ ಎಲ್ಲ ಇವ್ರದೇ. ಅದು ಎಲ್ಲ ಇವರದೇ. ಇವ್ರದೇ. ಮತ್ತೆ SNDP ಇವ್ರದೇ. ಓಕೆ. SNDP ಎಲ್ಲ ಇವ್ರದ್ದೇ. ಇವ್ರದೇ. ಬಸ್ಸಿನ ಒಳಗಡೆ ನೋಡ್ಬೇಕಾದ್ರೆ ತುಂಬಾನೇ ಖುಷಿ ಆಗ್ತಿದೆ ಸರ್. ಒಂದು ಇದೆಲ್ಲ ಡೆಕೋರೇಷನ್ ಎಲ್ಲ ನೀವೇ ಮಾಡಿದ ಇದೆಲ್ಲ? ಇದೆಲ್ಲ ನಾನೇ ಮಾಡಿದ್ದು. ಸೂಪರ್ ಸರ್. ಇದೆಲ್ಲ ನೀವು ಎಲ್ಲಿ ಆನ್ಲೈನ್ ಅಲ್ಲಿ ತಕೊಳ್ಳೋದ ಹೇಗೆ ಎಲ್ಲ? ಇಲ್ಲ, ಇಲ್ಲಿ ನಾನು ಮಂಗಳೂರು ಮಾರ್ಕೆಟ್ ಅಲ್ಲಿ ತಗೊಂಡ್ ಬಂದಿದ್ದೆ. ಎಲ್ಲ ನಿಮ್ಗೆ ಒಂಥರ ಕ್ರೇಜ್ ಅಲ್ಲ, ಬಸ್ ಅನ್ನೆಲ್ಲ ಚಂದ ಮಾಡ್ಬೇಕು ಅಂದ್ರೆ. ನಿಜವಾಗ್ಲು ಯಾಕೆ ಹೇಳಿದ್ರೆ ನಾವು ಹೆಚ್ಚಾಗಿ ಕಾಲ ಕಳೆಯೋದು ಬಸ್ ಅಲ್ಲಿ. ಒಂದು ಮನೆ ತರ ಇದ್ರೆ ಖುಷಿ ಅಲ್ವಾ? ನಂದಂದ್ರೆ ಏನ್ ಗೊತ್ತಾ ಸರ್ ಅಣ್ಣ, ನಾವು ಮಾತ್ರ ಚಂದ ಡ್ರೆಸ್ ಹಾಕೊಂಡು ಚಂದ ಶೋಕಿ ಮಾಡ್ಕೊಂಡು ಡ್ಯೂಟಿ ಮಾಡೋದಲ್ಲ. ನಾವು ಅನ್ನ ತಿನ್ನೋದು ಇದ್ರಲ್ಲಿ. ಇದು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗೆ. ಖಂಡಿತ. ಅದಕ್ಕೋಸ್ಕರ ಗಾಡಿ ಚೆನ್ನಾಗಿರ್ಬೇಕು. ನಾನ್ ದುಡ್ರಲ್ಲಿ 1000 ರೂಪಾಯಿ ಸಂಬಳ ಸಿಕ್ಕರೆ 100 ರೂಪಾಯಿ ಗಾಡಿ ತೆಗ್ದಿರ್ತೀನಿ ನಾನು. ಅಲ್ವಾ? ನಿಜವಾಗ್ಲು ಖುಷಿಯ ವಿಚಾರ. ಅಂದ್ರೆ ನಾವು ದುಡಿಯೋರಲ್ಲ, ನಾವು ಇಲ್ಲೇ ಇರ್ತೇವೆ ಹೆಚ್ಚಾಗಿ. ಇದಕ್ಕೆ ಇನ್ನೊಂದು ಬೋರ್ಡ್ ಬೇರೆ ಮಾಡಿಸಿದೆ. ಓಕೆ. ಆ ಬೋರ್ಡ್ ತೆಗೆದು ಒಳಗಿಟ್ಟಿದ್ದೇನೆ. ಅದ್ ನಾಡ್ದು ಫಿಟ್ ಮಾಡ್ಬೇಕಾ? ಓಕೆ. ಅದೆಲ್ಲ ನೀವೇ ಮಾಡಿಸಿ? ಅದೆಲ್ಲ ಅದು ನಾನೇ 2000 ಕೊಟ್ಟು ಮಾಡಿಸಿದ್ದು. ಓಕೆ ಸೂಪರ್. ಗಾಡಿ ಎಲ್ಲ ನೀಟಾಗಿ ಇಟ್ಟಿದ್ದೀರಾ ಹಾಗೆ. ಸರ್, ಮತ್ತೊಂದು ಈ ಡ್ರೈವಿಂಗ್ ನ ಬಗ್ಗೆ ಮೆಸೇಜ್ ಕೊಡುದಾದ್ರೆ ಏನ್ ಕೊಡ್ತೀರಾ ಇನ್ನು ಬರುವಂತ ಸ್ವಲ್ಪ ಯಂಗ್ಸ್ಟರ್ಸ್ ಗೆ? ಹಾಗೇನೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಇವಾಗ ಸಾಕಷ್ಟು ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇದೆ. ಮೊನ್ನೆ ಮಂಗಳೂರಿಂದ ಆಯ್ತು. ಅದಕ್ಕೊಂದು ಮೆಸೇಜಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಆಕ್ಸಿಡೆಂಟ್ ಆಗ್ಲಿಕ್ಕೆ ಅಣ್ಣ ಯಾವುದೇ ಡ್ರೈವರ್ ಆದ್ರೂ ಬೇಕಂತ ಇನ್ನೊಬ್ರು ಜೀವ ತೆಗಿಲಿಕ್ಕೆ ಆಸೆ ಪಡುದಿಲ್ಲ. ಆ ಸಮಯದಲ್ಲಿ ನಾವೀಗ ಎಷ್ಟೇ ಕರೆಕ್ಟ್ ಆಗಿ ಹೋಗ್ತಾ ಇದ್ರು ನಮ್ಮ ಎದುರುಗಡೆ ಬರೋರು ಕರೆಕ್ಟ್ ಆಗಿರಲ್ಲ. ಈಗ ಮಂಗಳೂರು ನೋಡಿ, ಇಲ್ಲಿಂದ ನೀವು ಸುರತ್ಕಲ್ ತನಕ ಹೋಗಿ
ಒನ್ ವೇ ಅಲ್ಲಿ ರಾಂಗ್ ಸೈಡ್ ಅಲ್ಲಿ ಬರೋ ಗಾಡಿಗಳೇ ಜಾಸ್ತಿ ಇದಾವೆ. ನಾವು ಒಂದು 80ರಲ್ಲಿ ಹೋಗ್ತಿರುವಾಗ ಸಡನ್ ಅವ್ರು ರಾಂಗ್ ಸೈಡ್ ಅಲ್ಲಿ ಬಂದ್ರೆ ನಮ್ಗೆ ಇದು ಬೈಕ್ ಆದ್ರೆ ಯಾವಾರು ಬ್ಯಾಲೆನ್ಸ್ ಮಾಡ್ಬೋದು. ಇದು ಬಸ್ ಸಡನ್ ಬ್ರೇಕ್ ಹೊಡೆದ್ರೆ ನಿಲ್ಲಲ್ಲ ಗಾಡಿ. ಹಾಗಾಗಿ ಅದೇ ರಾಂಗ್ ಸೈಡ್ ಜನ ಫಸ್ಟ್ ಪಬ್ಲಿಕ್ ಅವರೆಲ್ಲರೂ ಮಾತಾಡ್ತಾರಲ್ಲ, ಬಸ್ ಅವರು ಓವರ್ ಸ್ಪೀಡ್ ಹೋಗ್ತಾರೆ ಹಾಗೆ ಹೀಗೆ ಅಂತ. ಬಟ್ ಯಾಕೆ ಹೋಗ್ತಾರೆ, ಹೇಗೆ ಆಕ್ಸಿಡೆಂಟ್ ಆಯ್ತಂತ ಅವ್ರು ಯೋಚನೆ ಮಾಡೋದಿಲ್ಲ. ರಾಂಗ್ ಸೈಡ್ ಅಲ್ಲಿ ಬರೋರಿಗೆ ಅವ್ರು ಏನು ಹೇಳಲ್ಲ. ಅದೇ ಬಸ್ನವ್ರು ರಾಂಗ್ ಸೈಡ್ ಅಲ್ಲಿ ಬಂದ್ರೆ ಮೈ ಮೇಲೆ ಬರ್ತಾರೆ ಹೊಡಿಲಿಕ್ಕೆ. ಖಂಡಿತ ಕೆಲವರಿಗೆ ಒಂದು ಗೊತ್ತಿರುವುದಿಲ್ಲ ಈ ಬಸ್ ಅನ್ನೆಲ್ಲ ನೀವು ಎಷ್ಟು ಜಾಗೃತಿಯಾಗಿ ಹೋಗ್ತೀರಂತ ಅದ್ ನಿಮ್ಗೆ ಗೊತ್ತಿರುತ್ತೆ. ಬಟ್ ರಾಂಗ್ ಸೈಡ್ ಅಲ್ಲಿ ಬಂದ್ರೆ ಅಡ್ಡ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ರೋಡ್ ಕ್ರಾಸ್ ಮಾಡುವಾಗ ನೋಡುದಿಲ್ಲ, ಒಟ್ರಾಶಿ ರೋಡ್ ಕ್ರಾಸ್ ಮಾಡುದು. ಓಕೆ, ಆತರ ಎಲ್ಲ ಸ್ವಲ್ಪ ಕೇರ್ಫುಲ್ ಅಲ್ಲಿ ಇರ್ಬೇಕು. ಹಾಗೆ ಸರ್, ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಿಮ್ಗೆ ಹೇಳುದಾದ್ರೆ, ನೀವು ತುಂಬಾ ಎಲ್ಲಾ ಚಾಲಕರನ್ನು ಹುಡುಕಿ ಅವ್ರ ಬಗ್ಗೆ ತಿಳ್ಕೊಂಡು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರಿ. ನೀವು ಹೀಗೆ ಇದನ್ನು ಮುಂದುವರಿಸಿ, ನಿಮ್ಗೂ ಒಳ್ಳೇದಾಗ್ಲಿ. ಮತ್ತೆ ನಿಮ್ಗೂ ಒಂದು ಬಸ್ಸಿನ ಬಗ್ಗೆ ಕ್ರೇಜ್ ತುಂಬಾ ಇದೆ. ಖಂಡಿತ ಸರ್, ತುಂಬಾ ನೀವು ಒದ್ದಾಡ್ತೀರಾ ಎಲ್ಲಾ ಬಸ್ಗಳನ್ನು ಹುಡ್ಕೊಂಡು, ಅದ್ರ ಬಗ್ಗೆ ಎಲ್ಲ ತುಂಬಾ ಅವರ ವಿಚಾರ ಆಗ್ಲಿ, ಬಸ್ಸಿನ ಬಗ್ಗೆ ಮಾಹಿತಿಗಳಾಗ್ಲಿ ಎಲ್ಲ ತಿಳ್ಕೊಳ್ತೀರಾ. ನೀವು ತಿಳ್ಕೊಳ್ಳೋದಲ್ದೆ ಮತ್ತೊಬ್ರಿಗೂ ಅದ್ರ ಬಗ್ಗೆ ತಿಳಿಸ್ತೀರಾ. ಅದು ತುಂಬಾ ಖುಷಿ ಆಯ್ತು. ಎಸ್ ಸರ್, ಎಲ್ಲ ಡ್ರೈವರ್ನವರ ಕಷ್ಟ ಸುಖವನ್ನು ಎಲ್ಲ ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡ್ಬೇಕಲ್ವಾ. ನೋಡಿ, ಇವಾಗ ನೀವು ಹೇಳಿದ್ರಿ 5 ಗಂಟೆಗೆ ಎದ್ದು ಕುಂದಾಪುರದಿಂದ ಉಡುಪಿಗೆ ಬಂದು ನೀವು ಡ್ಯೂಟಿಗೆ ಜಾಯಿನ್ ಆಗ್ತೀರಾ. 4 ಗಂಟೆಗೆ ಹೇಳ್ತೇನೆ, 5 ಗಂಟೆಗೆ ಅಲ್ಲಿ ಬಸ್ ಹತ್ತೇನೆ. ನಿಜವಾಗ್ಲು ನೋಡಿ, ನಂಗೆ ಖುಷಿ ಆಯ್ತು ಕೇಳಿ. ಡೈಲಿ ಒಂದು ರಜೆ ಎಲ್ಲ ಇರುದಿಲ್ಲ, ರಜೆ ಅಂತೂ ಕಡಿಮೆ ನಿಮ್ಗೆ. ನಾನು ರಜೆ ಮಾಡುದಿಲ್ಲ, ಯಾಕಂದ್ರೆ ರಜೆ ಮಾಡಿದ್ರೆ ನಾವು ಕೆಲಸದಲ್ಲಿದ್ರೆ ಶಿಸ್ತಲ್ಲಿ ಇರ್ತೀವಿ. ರಜೆ ಮಾಡಿದ್ರೆ ಜಾಬ್ ಅಲ್ಲಿ 10,000 ಇದ್ರು ಅದು ಒಂದು ದಿನದೊಳಗೆ ಖಾಲಿ ಆಗುತ್ತೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.